350ಕ್ಕೂ ಹೆಚ್ಚು ಜನರ ಮೃತ್ಯು. ರಕ್ಷಣಾ ಕಾರ್ಯಾಚರಣೆ ವೇಳೆ ಅವಳಿ ಮಕ್ಕಳನ್ನು ಎತ್ತಿಕೊಂಡು ಸಾಂತ್ವನ ಹೇಳಿದ ಸೈನಿಕ. ನೇಪಾಳದಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ಸಾವಿನ ಸಂಖ್ಯೆ 350 ದಾಟಿದ್ದು, ಸುಮಾರು 300 ಭಾರತೀಯರು ಸೇರಿದಂತೆ 1,000ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದು, ರಕ್ಷಣಾ ಕಾರ್ಯ ಭರಾಟೆಯಿಂದ ಮುಂದುವರೆದಿದೆ. ಪ್ರವಾಹ ಪೀಡಿತ ದುರ್ಗಮ ಪ್ರದೇಶದಿಂದ ಪ್ರಾಣಾಪಾಯದಿಂದ ಪಾರಾದ ಅವಳಿ ಮಕ್ಕಳನ್ನು ಎತ್ತಿಕೊಂಡು ನೇಪಾಳ ಸೇನಾ ಸಿಬ್ಬಂದಿಯೊಬ್ಬರು ಸಾಂತ್ವನ ಹೇಳುತ್ತಿರುವ ಹೃದಯಸ್ಪರ್ಶಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಎಲ್ಲರ ಗಮನ ಸೆಳೆದಿದೆ. ರಸ್ತೆ ಹಾಗೂ ಸೇತುವೆಗಳು ಕೊಚ್ಚಿ ಹೋಗಿ ಸಂಪರ್ಕ ಕಡಿತಗೊಂಡಿರುವ ಪ್ರದೇಶಗಳಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ಸೇನಾ ಹೆಲಿಕಾಪ್ಟರ್ಗಳನ್ನು ತುರ್ತಾಗಿ ಬಳಸಿಕೊಳ್ಳಲಾಗುತ್ತಿದ್ದು, ರಸುವಾದ ತಿಮುರೆಯಿಂದ 123ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಹಿಮಪಾತ ಹಾಗೂ ಹಿಮನದಿ ಕುಸಿತದಿಂದ ಬೋಟೆಗೋಶಿ ನದಿಯ ಉಪನದಿ ಉಕ್ಕಿ ಹರಿದು ಈ ಭೀಕರ ದುರಂತ ಸಂಭವಿಸಿದ್ದು, ಭಾರೀ ಶಿಲಾಖಂಡ ರಾಶಿಗಳು ಹಾಗೂ ಕೆಸರು ನೀರು ನುಗ್ಗಿ ನೂರಾರು ಹಳ್ಳಿಗಳು ಜಲಾವೃತವಾಗಿವೆ. ಕಷ್ಟಕರವಾದ ಹಿಮಾಲಯನ್ ಭೂಪ್ರದೇಶ ಹಾಗೂ ಹಾನಿಗೊಂಡ ಮೂಲಸೌಕರ್ಯಗಳ ನಡುವೆಯೂ ವಿಚಕ್ಷಣಾ ತಂಡಗಳು, ಡ್ರೋನ್ಗಳು ಹಾಗೂ ಶ್ವಾನದಳದ ಸಹಾಯದಿಂದ ನಾಪತ್ತೆಯಾದವರಿಗಾಗಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ.